ಸೊ ಈಗ ಯಾವ್ಯಾವ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದು ಕ್ಷೇತ್ರಗಳದ್ದು ಹೇಳ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ರಾಜ್ಯಗಳ ವಿಚಾರದಲ್ಲೂ ಕೂಡ ನಿಮಗೆ ಬರ್ತಾ ಹೋಗ್ತಾ ಇದ್ದೀವಿ. ಸೊ ಲೋಕಸಭೆಯಲ್ಲಿ ಈಗ 543ರಲ್ಲಿ 473ಗಳ ಮುನ್ನಡೆಗಳು ಸಿಗ್ತಾ ಇದೆ. ಅದರಲ್ಲಿ 290 NDA ಇದ್ರೆ 160 INDA ಕೂಟ ಇದೆ, 23 ಅದರ್ಸ್ ಇದ್ದಾರೆ. ಸೊ ಇನ್ನುಳಿದಂಥದ್ದು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 54 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ ಇದೆ. ಸೊ ಒಟ್ಟು 80 ಲೋಕಸಭಾ ಕ್ಷೇತ್ರಗಳು, ಅದರಲ್ಲಿ 54 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಬಿಹಾರದಲ್ಲಿ 40ರಲ್ಲಿ 35 ಮುನ್ನಡೆಗಳು ಕಾಣಿಸಿಕೊಳ್ತಾ ಇದೆ. ಚಿಕ್ಕೋಡಿಯಲ್ಲಿ ಮತ್ತೆ ಈಗ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ನ ಪ್ರಿಯಾಂಕಾ ಅವರಿಗೆ ಹಿನ್ನಡೆ ಆಗಿದೆ. ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರೆಲ್ಲ ಅಖಾಡಕ್ಕೆ ಇಳಿದಿದ್ರು. ಸತೀಶ್ ಜಾರಕಿಹೊಳಿ ಅವರ ಮಗಳು. ಸೊ ಕಾಂಗ್ರೆಸ್ನ ಪ್ರಿಯಾಂಕಾ ಅವರಿಗೆ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಆರಂಭದಿಂದಲೂ ಕೂಡ ಅವರು ಮುನ್ನಡೆಯಲ್ಲೇ ಇದ್ರು. ಸೊ ಈಗ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಮೊದಲ ಸುತ್ತಿನಲ್ಲಿ ಅಲ್ಪ ಮತಗಳ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರಿಗೆ ಅಲ್ಪ ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಒಂಥರ ವಿಚಿತ್ರವಾಗಿ ಹೋಗ್ತಾ ಇದೆ. ಆರಂಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಮುನ್ನಡೆ ಅಂತ ಬಂತು, ಆಮೇಲೆ ಮತ್ತೆ DK ಸುರೇಶ್ ಅವರು ಮುನ್ನಡೆ ಆಯಿತು, ಮತ್ತೆ ಡಾಕ್ಟರ್ ಅವರು. ಸೊ ಹೀಗೆ ಆ ಕಡೆಗೆ ಈ ಕಡೆ ಅಂತ ಓಡಾಡ್ತಾ ಇದೆ. ಚಿಕ್ಕೋಡಿಯಲ್ಲೂ ಕೂಡ ಹಾಗೆ, ದಾವಣಗೆರೆಯಲ್ಲೂ ಕೂಡ ಹಾಗೆ. ಸೊ ಈ ರೀತಿಯಾದಂಥ ವ್ಯತ್ಯಾಸಗಳು ನಿಮಗೆ ಹಲವು ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಈಗ ಕಾಂಗ್ರೆಸ್ ದಾವಣಗೆರೆಯಲ್ಲಿ ನೋಡಿ, ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಮುಂದೆ ಸಾಗ್ತಾ ಇದೆ. ಆರಂಭದಲ್ಲಿ ಅಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಮುನ್ನಡೆ ಇತ್ತು. ಅದಾದ ನಂತರ ಈಗ ಮುನ್ನಡೆಯನ್ನ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಆರಂಭದಲ್ಲಿ ಮಾತ್ರ ಬಿಜೆಪಿ ಮುನ್ನಡೆ ಕಾಣಿಸ್ಕೊಂಡಿತ್ತು ದಾವಣಗೆರೆಯಲ್ಲಿ. ಆಮೇಲೆ ಕಾಂಗ್ರೆಸ್ ಸತತವಾಗಿ ಮುನ್ನಡೆಯನ್ನ ಕೊಡ್ಕೊಂಡು ಹೋಗ್ತಾ ಇದೆ. ಮೊದಲನೇ ರೌಂಡು ಇನ್ನು ತುಂಬಾ ಟೈಮ್ ಇದೆ. ಸೊ ಒಂದು 10-11 ರೌಂಡ್ಸ್ಗಳಾದ ಮೇಲೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು 1800 ಮತಗಳ ಮುನ್ನಡೆಯನ್ನ ದಾವಣಗೆರೆಯಲ್ಲಿ ಈಗ ಪಡ್ಕೊಂಡಿದ್ದಾರೆ. 1800 ಮತಗಳ ಮುನ್ನಡೆ. 1800 ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ನಂಬರ್ಸ್ಗಳಲ್ಲ, ರೌಂಡ್ಸ್ಗಳು ಇನ್ನೂ ತುಂಬಾ ಇದೆ. ಮೊದಲನೇ ರೌಂಡೇ ಇನ್ನೂ ಮುಕ್ತಾಯವಾಗ್ತಾ ಇರೋದೀಗ. ಉತ್ತರ ಕನ್ನಡದಲ್ಲಿ ಕಾಗೇರಿ ಅವರಿಗೆ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮುನ್ನಡೆಯಲ್ಲೇ ಹೋಗ್ತಾ ಇದ್ದಾರೆ ಅವರು, ಹಿನ್ನಡೆ ಆಗೇ ಇಲ್ಲ ಅಲ್ಲಿ. ಸೊ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಹಿನ್ನಡೆ ಮುನ್ನಡೆ ಇಂಥ ವ್ಯತ್ಯಾಸಗಳಾಗ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿನೇ ಕಂಟಿನ್ಯೂ ಆಗಿ ಹೋಗ್ತಾ ಇದೆ. ಕಾಂಗ್ರೆಸ್ಸೇ ಕೆಲವು ಕ್ಷೇತ್ರಗಳಲ್ಲಿ ಕಂಟಿನ್ಯೂಸ್ ಆಗಿ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ಸೊ ಒಂದು 10 ರೌಂಡ್ಗಳ ಆದ ನಂತರ ಒಂದು ಕ್ಲಿಯರ್ ಆಗಿರುವಂತ ಪಿಕ್ಚರ್ಗಳು ಸಿಗುತ್ತೆ. ರಾಹುಲ್ ಗಾಂಧಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಒಂದು ರಾಯಬರೇಲಿ, ಇನ್ನೊಂದು ಕಡೆಗೆ ವಯನಾಡು. ಸೊ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆ ಇದೆ ಸದ್ಯದ ಮಟ್ಟಿಗೆ. ಸರ್ 10 ರೌಂಡ್ಸ್ ಆಗುವವರೆಗೂ ಕೂಡ ಈ ಕ್ಲಿಯರ್ ಪಿಕ್ಚರ್ಗಳು ಕ್ಷೇತ್ರಗಳಲ್ಲಿ ಸಿಗಕ್ಕಾಗಲ್ವಲ್ಲ ಸರ್? ಮಿನಿಮಮ್ ಒಂದು 10 ರೌಂಡ್ ಆದ್ರೂ ಬೇಸಿಕಲಿ ಅಷ್ಟು ಆಗಬೇಕು. ಅಷ್ಟು ರೌಂಡ್ ಆದ್ರೆ ಯಾರಿಗೆ ಯಾವ ಮಾರ್ಜಿನ್ ಅಲ್ಲಿ ಇದ್ದಾರೆ ಅವಾಗ ಗೊತ್ತಾಗುತ್ತೆ ನಮಗೂ ಒಂದು ಪಿಕ್ಚರ್. ಅವಾಗ್ಲೂ ನೆಕ್ ಟು ನೆಕ್ ಇದ್ದಾಗ ಬಹಳ ಕಷ್ಟ ಅಲ್ಲ ಸರ್? ಮಾರ್ಜಿನ್ 1000 2000 ಇದ್ದಾಗ ನೋಡೋಣ ಅದನ್ನ. ಆಮೇಲೆ ಉಳ್ಕೊಂಡಿರೋ ಓಟ್ ಎಷ್ಟಿರುತ್ತೆ, ಎಷ್ಟು ರೌಂಡ್ ಇದೆ, ಅದ್ರ ಮೇಲೆ ಹೋಗುತ್ತೆ. ಎಸ್, ಲೆಟ್ಸ್ ಸಿ. ಇನ್ನು ಒಂದು 1 ಅವರ್ ಕಾದ್ರೆ ಗೊತ್ತಾಗತ್ತೆ ನಿಮಗೆಲ್ಲ. ಓಕೆ. ಸೊ ಈಗ ಓವರ್ ಆಲ್ ಆಗಿ ದೇಶದ ನಂಬರ್ಸ್ಗಳನ್ನ ಕೊಡ್ತೀವಿ, ರಾಜ್ಯದ ನಂಬರ್ಸ್ಗಳನ್ನ ಕೂಡ ಕೊಡ್ತೀವಿ. ರಾಜ್ಯದ ಈ ರೀತಿಯಾಗಿದೆ. ಒಟ್ಟು 28ರಲ್ಲಿ 24 ಮುನ್ನಡೆಗಳು ಸಿಗ್ತಾ ಇದೆ. ಇದರಲ್ಲಿ 18 ಬಿಜೆಪಿ ಇದೆ, 2 JDS ಇದೆ, 4ರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಇಡೀ ದೇಶದಲ್ಲಿ ನೋಡೋದಾದ್ರೆ 543ರಲ್ಲಿ 289 ಮುನ್ನಡೆಗಳಲ್ಲಿದೆ. ಅದರಲ್ಲಿ NDA 298 ಇದೆ, INDA ಕೂಟ 161, ಅದರ್ಸ್ 30ರಲ್ಲಿದ್ದಾರೆ. ಇದು ತುಂಬಾ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಾ ಹೀಗೆ ಕೊನೆಯವರೆಗೂ ಕೂಡ ಸಾಗುತ್ತಾ ನೋಡಬೇಕಾಗಿದೆ. ಇನ್ನು